everyone, welcome to Maths class 8th standard part 1. Let us continue with the lesson Understanding Quadrilaterals. Next concept, sum of the measures of the exterior angle of a polygon. Exterior angle ಅಂದರೆ ಫಿಗರ್ ಇಂದ ಔಟ್ಸೈಡ್ ಇರೋದು. ನಾವಿಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಎಕ್ಸ್ಟೀರಿಯರ್ ಅಂದರೆ ಒಂದು ಲೈನನ್ನು ನಾವು ಇದಕ್ಕೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಆಚೆ ಕಡೆ ಅಂತ ಬರೋವಂಥ ಲೈನನ್ನು ನಾವು ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಇದು ಟ್ರಯಾಂಗಲ್ದಾಯಿತು. ಈಗ ಪಾಲಿಗನ್ನಲ್ಲಿ ಯಾವ್ಯಾವ್ದು ಬರುತ್ತೆ ಅದರ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಬಗ್ಗೆ ತಿಳ್ಕೊಳ್ಳೋಣ. The sum of the exterior angles of any polygon will be 360 degree. ಅಂದರೆ ಯಾವುದೇ ಪಾಲಿಗನನ್ನು ತಗೊಳ್ಳಿ ಅದರ ಒಂದು ಎಕ್ಸ್ಟೀರಿಯರ್ ಆ್ಯಂಗಲಿನ ಸಮ್ ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ. ಅದು ಟ್ರಯಾಂಗಲ್ ಆದರೂ ಆಗಿರಬಹುದು, ಕ್ವಾಡ್ರಿಲ್ಯಾಟರಲ್ ಆದರೂ ಆಗಿರ್ಬೋದು, ಪೆಂಟಗನ್, ಹೆಕ್ಸಗನ್, ಯಾವುದೇ ಪಾಲಿಗನ್ ಆಗಿದ್ರೂ ಕೂಡ ಅದರ ಎಕ್ಸ್ಟೀರಿಯರ್ ಆ್ಯಂಗಲಿನ ಸಮ್ ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ. This is used to find the number of sides in a regular polygon. ಸೊ ಈ ಒಂದು 360 ಡಿಗ್ರಿ ಎಕ್ಸ್ಟೀರಿಯರ್ ಆ್ಯಂಗಲನ್ನು ದಿಸ್ ಈಸ್ ಯೂಸ್ಡ್ ಟು ಫೈಂಡ್ ದ ನಂಬರ್ ಆಫ್ ಸೈಡ್ಸ್, ಅಂದರೆ ಎಷ್ಟು ಸೈಡ್ಸ್ ಇದೆ ಆ ಕ್ವಾಡ್ರಿಲ್ಯಾಟರಲ್ಲಿ ಅಂತ ನಾವು ಕಂಡುಹಿಡಿಯೋದಕ್ಕೂ ಕೂಡ ಯೂಸ್ ಮಾಡ್ತೀವಿ ಅಂತ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ತೊಗೊಂಡಿದ್ದಾರೆ, ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಒಂದೊಂದು ಸೈಡನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ಆ್ಯಂಗಲಲ್ಲಿ ಗೊತ್ತು, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ 180 ಡಿಗ್ರಿ ಅಂತ. ಈಕ್ವಿಲ್ಯಾಟ್ರಲ್ ಅಂದರೆ ಆಲ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ ಆಗಿರೋದ್ರಿಂದ ಮೂರು ಆ್ಯಂಗಲ್ಸ್ ಎಷ್ಟಿರ್ತವೆ 60 60 60 ಇರುತ್ತೆ. ಓಕೆನಾ. ನಿಮಗಿದು ಅಡ್ಜಸೆಂಟ್ ಆ್ಯಂಗಲ್ಸ್ದು ಗೊತ್ತಿರುತ್ತಲ್ವ, ಎರಡು ಅಡ್ಜಸೆಂಟ್ ಆ್ಯಂಗಲನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಸೊ ಇದು 60 ಡಿಗ್ರಿ ಅಂದರೆ ಇದು ಎಷ್ಟಾಗಿರುತ್ತೆ 120 ಡಿಗ್ರಿ ಆಗಿರುತ್ತೆ. ಸೊ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ. ಹಾಗೆ 60 ಡಿಗ್ರಿ ಅಂದರೆ ಇದು ಕೂಡ 120, ಇದು 60 ಅಂದರೆ ಇದು ಕೂಡ 120. ಸೊ ಇವಾಗ ಆ್ಯಡ್ ಮಾಡಿದ್ರೆ 120 + 120 + 120, ಸೊ 360 ಡಿಗ್ರಿ ಬರುತ್ತೆ. ಹಾಗೆ ಇದೊಂದು ಸ್ಕ್ವೇರನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಲ್ಲ ಆ್ಯಂಗಲ್ಸು 90 ಡಿಗ್ರಿ ಇರೋದ್ರಿಂದ 180 ಡಿಗ್ರಿ ಬರಬೇಕು ಅಂದರೆ ಇದು ಕೂಡ 90 ಡಿಗ್ರಿನೇ ಇರುತ್ತೆ. ಸೊ ಹಾಗಾಗಿ ನಾಲ್ಕು ಆ್ಯಂಗಲ್ಸು 90 90 90. ಸೊ 90 90 180, 90 90 180, 180 + 180 ಈಸ್ 360 ಡಿಗ್ರಿ. ಓಕೆನಾ. ಸೊ ಅದೇ ರೀತಿಯಲ್ಲಿ ದಿಸ್ ಈಸ್ ಅಪ್ಲಿಕಬಲ್ ಟು ಇರ್ರೆಗ್ಯುಲರ್ ಪಾಲಿಗನ್ ಆಲ್ಸೋ. ಬರೀ ರೆಗ್ಯುಲರ್ ಪಾಲಿಗನ್ನಿಗೆ ಅಲ್ಲ ಈ ರೂಲ್ ಅಪ್ಲೈ ಆಗೋದು, ಇರ್ರೆಗ್ಯುಲರ್ ಪಾಲಿಗನ್ಸಿಗೂ ಕೂಡ ಅಪ್ಲೈ ಆಗುತ್ತೆ. ದ ಸಮ್ ವಿಲ್ ಬಿ ರಿಮೈನ್ ದ ಸೇಮ್ ವೆದರ್ ಇಟ್ ಈಸ್ ಎ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್, ಸ್ಮಾಲ್ ಆರ್ ಲಾರ್ಜ್ ಪಾಲಿಗನ್. ನೋಡಿ, ರೆಗ್ಯುಲರ್ ಇರ್ರೆಗ್ಯುಲರ್ ಪಾಲಿಗನ್ ಎರಡಕ್ಕೂ ಕೂಡ ಆ್ಯಂಗಲ್ ಸಮ್ ಎಷ್ಟಾಗಿರುತ್ತೆ 360 ಡಿಗ್ರಿ ಇರುತ್ತೆ. ಇಲ್ಲೂ ಒಂದು ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ 80 ಡಿಗ್ರಿ ಇದೆ, 100 ಡಿಗ್ರಿ ಇದೆ, 30 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ, ಇದೆಲ್ಲದನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 360 ಡಿಗ್ರಿ ಬರುತ್ತೆ. ಓಕೆನಾ. ಒಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ ಫೈಂಡ್ ಮೆಷರ್ ಎಕ್ಸ್ ಇನ್ ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಒಂದು 110 ಇದೆ, 50 ಡಿಗ್ರಿ ಇದೆ, 90 ಡಿಗ್ರಿ ಇದೆ, ಎಕ್ಸ್ ಇದೆ. ಸೊ ನಾವು ಇವಾಗ ಯಾವ ರೀತಿ ಕಂಡುಹಿಡಿತೀವಿ, ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಎಕ್ಸ್ ಪ್ಲಸ್ ಇದೆಷ್ಟು 90 ಡಿಗ್ರಿ ಪ್ಲಸ್ 50 ಡಿಗ್ರಿ ಪ್ಲಸ್ 110 ಡಿಗ್ರಿ. ಸೊ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಎಕ್ಸ್ ಪ್ಲಸ್ ಇದೆಲ್ಲದನ್ನು ಏನು ಮಾಡೋಣ, ಆ್ಯಡ್ ಮಾಡ್ಕೊಂಬಿಡೋಣ. ಈಗ 110 + 50 ಈಸ್ 160, 160 + 90. ಸೊ 0 + 0 is 0, 9 + 1 is 10, 10 + 5 is 5, 1 carry, and this is to 250 degree. Okay na. So 250 degree is equal to 360. Okay, ನಮಗೆ ಬೇಕಾಗಿರೋದೇನು ಎಕ್ಸ್. ಸೊ 360, ಇದು 250 ಇರೋದು ಈ ಕಡೆ ಹೋದರೆ ಏನಾಗುತ್ತೆ -250 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 - 0 is 0, 6 - 5 is 1, 3 - 2 is 1. ಸೊ ಎಕ್ಸ್ ಈಸ್ ಈಕ್ವಲ್ ಟು 110 ಡಿಗ್ರಿ. ಇಲ್ಲಿರುವಂಥ ಎಕ್ಸ್ ಎಷ್ಟು 110 ಡಿಗ್ರಿ ಆಗಿದೆ. ಓಕೆನಾ. ಒನ್ ಮೋರ್ ಎಕ್ಸಾಂಪಲನ್ನು ನೋಡೋದಾದರೆ, ಫೈಂಡ್ ದ ನಂಬರ್ ಆಫ್ ಸೈಡ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನ್ whose each exterior angle has the measure of 45 degree.
ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲನ್ನು ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ? 45 ಡಿಗ್ರಿ ಇದೆ. ನಾವು ಕಂಡುಹಿಡಿಬೇಕಾಗಿರೋದೇನು? ಸೈಡ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನನ್ನು ಕಂಡುಹಿಡಿಬೇಕು. ಓಕೆನಾ? ಸೊ ಇಲ್ಲಿ ಸಮ್ ಆಫ್ ಆ್ಯಂಗಲ್ ಎಷ್ಟಿದೆ? 360 ಡಿಗ್ರಿ ಇದೆ. ಡಿವೈಡೆಡ್ ಬೈ 45 ಮಾಡಿದ್ರೆ ನಮಗೆ ಸೈಡ್ಸು ಸಿಕ್ಕೋಗುತ್ತೆ. ಓಕೆನಾ? ಸೊ ಈಗ ಮಾಡ್ತಾ ಹೋಗೋಣ. ಸೊ ಇಲ್ಲಿ 5 9s and 5 7s 35, then ಇಲ್ಲಿ 1 will 5 2s, then 3 3s 9, 3 2s 6, 3 4s 12, 3 1s 3, 3 8s 24. So what are the sides? Number of sides. Okay, number of sides of a polygon is equal to 8. ಆಕ್ಟಾಗನ್ನಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ? 45 ಡಿಗ್ರಿ ಇರುತ್ತೆ ಅನ್ನೋದು. ಓಕೆನಾ? ಲೆಟ್ಸ್ ಗೋ ಫಾರ್ ಎಕ್ಸಸೈಸ್. ಲೆಟ್ಸ್ ಸಾಲ್ವ್ ಎಕ್ಸಸೈಸ್ 3.2. ಎಕ್ಸಸೈಸ್ 3.2 ಫಸ್ಟ್ ಕ್ವೆಶನ್, ಫೈಂಡ್ ಎಕ್ಸ್ ಇನ್ ದ ಫಾಲೋಯಿಂಗ್ ಫಿಗರ್ಸ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲೊಂದು ಟ್ರಯಾಂಗಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಬಂದು 125 ಇದೆ, ಇನ್ನೊಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಬಂದು 125 ಇದೆ. ಈ ಒಂದು ಆ್ಯಂಗಲ್ ಏನಿದೆ ಎಕ್ಸ್, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತೀರಾ? ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟು? ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಪಾಲಿಗಾನ್ 360 ಡಿಗ್ರಿ ಅಲ್ವಾ? ಸೊ ಇಲ್ಲಿ ಫಸ್ಟ್ ಆ್ಯಂಗಲ್ ಎಷ್ಟಿದೆ? 125 ಡಿಗ್ರಿ ಪ್ಲಸ್ 125 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇಲ್ಲಿ ಇವಾಗ ಇವೆರಡೂ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ ಪ್ಲಸ್ 5 + 5 ಈಸ್ 10, 1 ಕ್ಯಾರಿ, 2 + 2 ಈಸ್ 4, 4 + 1 ಈಸ್ 5, 1 + 1 ಈಸ್ 2, 250 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ? ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 360 ಡಿಗ್ರಿ. ಈ 250 ಇರೋದು ಈ ಕಡೆ ಹೋದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಮೈನಸ್ 250 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 0 - 0 ಈಸ್ 0, 6 - 5 ಈಸ್ 1, 3 - 2 ಈಸ್ 1, 110 ಡಿಗ್ರಿ. ಓಕೆನಾ? ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶನಲ್ಲಿ ಎಷ್ಟೊಂದು ಎಕ್ಸ್ಟೀರಿಯರ್ ಆ್ಯಂಗಲ್ಗಳನ್ನು ಕೊಟ್ಟೇ ಇಲ್ಲ, ಬಟ್ ಎಕ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇದು ಒಂದು ಪೆಂಟಗನ್ ಆಯಿತಾ? ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಬಂದು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಇದನ್ನು 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಬಟ್ ಈ ಥರ ಸಿಂಬಲ್ ಇದ್ದರೆ ನಮ್ಗೆ ಗೊತ್ತು ಯಾವ ಒಂದು ಆ್ಯಂಗಲ್ ಅಂತ, ಅದು 90 ಡಿಗ್ರಿ. ಇಲ್ಲಿ ಇಂಟೀರಿಯರ್ ಆ್ಯಂಗಲನ್ನು ಕೊಟ್ಟಿದ್ದಾರೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಕೊಟ್ಟಿಲ್ಲ. ಇದನ್ನು ಫಾರ್ ಎಕ್ಸಾಂಪಲ್ ಇದನ್ನು ಆ್ಯಂಗಲ್ 1 ಅಂತ ತೊಗೊಳ್ಳಿ, ಇದನ್ನು ಆ್ಯಂಗಲ್ 2 ಅಂತ ತೊಗೊಳ್ಳಿ. ಸೊ ಇವೆರಡು ಲೀನಿಯರ್ ಆ್ಯಂಗಲ್ ಆಗಿರೋದ್ರಿಂದ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದನ್ನು ನಾವು 90 ಡಿಗ್ರಿ ಅಂತ ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ 90 ಡಿಗ್ರಿ ಪ್ಲಸ್ ಆ್ಯಂಗಲ್ 2 ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ 2 ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಅಂದರೆ ಆ್ಯಂಗಲ್ 2 ಎಷ್ಟಾಗುತ್ತೆ? 90 ಡಿಗ್ರಿ. ಸೊ ಇಲ್ಲಿರುವಂಥ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಾಯಿತು? 90 ಡಿಗ್ರಿ ಆಯಿತು. ಇಲ್ಲಿ ಇವಾಗ ನೋಡಿ 5 ಆ್ಯಂಗಲಲ್ಲಿ 4 ಆ್ಯಂಗಲ್ನ ವ್ಯಾಲ್ಯೂಸ್ ಗೊತ್ತಾಯಿತು, ಅದರಲ್ಲಿ ನಾವು ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ 90 ಡಿಗ್ರಿ ಪ್ಲಸ್ 60 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 70 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟು? 360 ಡಿಗ್ರಿ ಅಲ್ವಾ? ಇವಾಗ ಇದೆಲ್ಲದನ್ನು ಆ್ಯಡ್ ಮಾಡ್ಕೊಂಬಿಡೋಣ. 90 90 180, ನೆಕ್ಸ್ಟು 60 + 60 is 120, 120 + 10 is 130. ಸೊ 0, 8 + 3 is 1, 11, 1 ಕ್ಯಾರಿ 3, 310 ಆಯಿತು. ಸೊ 310 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ, ಪ್ಲಸ್ ಇರೋದು ಈ ಕಡೆ ಹೋದರೆ ಮೈನಸ್ 310 ಡಿಗ್ರಿ ಆಯಿತು. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 - 0 is 0, 6 - 1 is 5, 3 - 3 is 0. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಇಲ್ಲಿ? 50 ಡಿಗ್ರಿ. ಸೆಕೆಂಡ್ ಕ್ವೆಶನ್,
Find the measure of each exterior angle of a regular polygon of 9 sides. ಸೊ ರೆಗ್ಯುಲರ್ ಪಾಲಿಗನ್ ಅಂದರೆ ಆಲ್ ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಇವಾಗ 9 ಸೈಡ್ಸ್ ಇರೋವಂಥ ಪಾಲಿಗನ್ನಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಲು ಯಾವುದಿರುತ್ತೆ ಅಂತ ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ exterior angle divided by number of sides ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಆ್ಯಂಗಲ್ ಎಷ್ಟು 360 ಡಿಗ್ರಿ ಡಿವೈಡೆಡ್ ಬೈ 9. 9 1s 9, 9 4s 36, 10 40 ಡಿಗ್ರಿ. ಸೊ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟು ಮೆಜರ್ ಮಾಡುತ್ತೆ? ಸೊ measure of each exterior angle is 40 degree. ಓಕೆನಾ. ನೆಕ್ಸ್ಟ್ 15 ಸೈಡ್ಸ್ ಇದ್ರೆ ಸೇಮ್ ಫಾರ್ಮುಲಾ. ಸೊ 360 ಡಿಗ್ರಿ ಡಿವೈಡೆಡ್ ಬೈ 15. ಇಲ್ಲಿ 15 1s 15, ಇಲ್ಲಿ 15 2s 30, ಇಲ್ಲಿ 6 ಹಂಗೆ ಉಳಿದಿದೆ. 15 4s 60. ಸೊ ವಾಟ್ ಈಸ್ ದ ಆನ್ಸರ್? 24 ಡಿಗ್ರಿ. ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ 24 ಡಿಗ್ರಿ ಅಂತ ನೀವು ಆನ್ಸರ್ನ ಬರಿಬೇಕು. ಥರ್ಡ್ ಕ್ವೆಶನ್, ಹೌ ಮೆನಿ ಸೈಡ್ಸ್ ಡಸ್ ಎ ರೆಗ್ಯುಲರ್ ಪಾಲಿಗನ್ ಹ್ಯಾವ್ ಇಫ್ ದ ಮೆಜರ್ ಆಫ್ ಆ್ಯನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ 24 ಡಿಗ್ರಿ ಅಂತ. ಸೊ ಸೆಕೆಂಡ್ ಕ್ವೆಶನ್ ಮಾಡಿರೋ ರೀತಿಯಲ್ಲೇ ಮಾಡಬೇಕು. ನಂಬರ್ ಆಫ್ ಸೈಡ್ಸನ್ನು ಕಂಡುಹಿಡಿಬೇಕಿಲ್ಲಿ. ನಂಬರ್ ಆಫ್ ಸೈಡ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ ಮೆಜರ್ ಆಫ್ ಒನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ. ಸೊ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟು? 360 ಡಿಗ್ರಿ ಡಿವೈಡೆಡ್ ಬೈ ಮೆಜರ್ ಆಫ್ ಒನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿದೆ? 24 ಡಿಗ್ರಿ ಇದೆ. ಸೊ ಈಗ ನಾವು 24ಇಂದ 360ನ ಡಿವೈಡ್ ಮಾಡಬೇಕು. 24 1s 24, 3 - 2 is 1, 6 - 4 is 2, ಈ 0 ಏನಾಗುತ್ತೆ ಕೆಳಗಡೆ ಬರುತ್ತೆ. 25s 100 ಅಂತೆ. ಸೊ 5ಇಂದ ನಾವೀಗ ಮಲ್ಟಿಪ್ಲಿಕೇಶನ್ ಮಾಡೋಣ. 5 4s 20, ಸೊ 2 ಕ್ಯಾರಿ, 5 2s 10, 10 + 2 is 12. ಸೊ 0 0 0 ಎಷ್ಟು ಬಂತು ಆನ್ಸರು? 15. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟು? ನಂಬರ್ ಆಫ್ ಸೈಡ್ಸ್ ಈಸ್ ಈಕ್ವಲ್ ಟು 15. ಓಕೆನಾ. ಫೋರ್ತ್ ಕ್ವೆಶನ್, ಹೌ ಮೆನಿ ಸೈಡ್ಸ್ ಡಸ್ ಎ ರೆಗ್ಯುಲರ್ ಪಾಲಿಗನ್ ಹ್ಯಾವ್ ಇಫ್ ಈಚ್ ಆಫ್ ಇಟ್ಸ್ ಇಂಟೀರಿಯರ್ ಆ್ಯಂಗಲ್ ಈಸ್ 165? ಇಲ್ಲಿ ಕೊಟ್ಟಿರೋದೇನು? ಇಂಟೀರಿಯರ್ ಆ್ಯಂಗಲನ್ನು ಕೊಟ್ಟಿದ್ದಾರೆ. ದಿಸ್ ಈಸ್ 165 ಡಿಗ್ರಿ. ಬಟ್ ನಮಗೆ ಬೇಕಾಗಿರೋದೇನು? ಎಕ್ಸ್ಟೀರಿಯರ್ ಆ್ಯಂಗಲ್ ಬೇಕು. ಸೊ ಇಂಟೀರಿಯರ್ ಆ್ಯಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು 180. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದರೆ 180 ಡಿಗ್ರಿ ಮೈನಸ್ 165 ಡಿಗ್ರಿ. ಸೊ ದಿಸ್ ವಿಲ್ ಬಿಕಮ್ 10 - 5 is 5, 7 - 6 is 1, 15 ಡಿಗ್ರಿ ಆಯಿತು. ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ 15 ಡಿಗ್ರಿ ಅಂದರೆ ಈಗ ಈಸಿಯಾಗಿ ನಂಬರ್ ಆಫ್ ಸೈಡ್ಸನ್ನು ಕಂಡುಹಿಡಿಬೋದು. ಸೊ ನಂಬರ್ ಆಫ್ ಸೈಡ್ಸ್ ಈಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 15. ಸೊ ಇದು ನಾವಾಗಲೇ ಮಾಡಿದ್ವಲ್ಲ ಅದೇ ಥರ. 15 1s 15 2s, ಸೊ ಇಲ್ಲಿ 60 ಇದೆ. 15 4s 60. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟು? 24. ಫಿಫ್ತ್ ಕ್ವೆಶನ್ ಎ, ಇಸ್ ಇಟ್ ಪಾಸಿಬಲ್ ಟು ಹ್ಯಾವ್ ಎ ರೆಗ್ಯುಲರ್ ಪಾಲಿಗಾನ್ ವಿತ್ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ 22 ಅಂತ ಇದೆ. ಸೊ ನೋಡೋಣ. 360ನ ಡಿವೈಡೆಡ್ ಬೈ 22 ಮಾಡಿ ನೋಡೋಣ. ಇದು ಡಿವೈಡ್ ಆದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಇರುತ್ತೆ ಅಂತ, ಆಗಿಲ್ಲ ಅಂದರೆ ಇರಲ್ಲ ಅಂತ. ಸೊ 2 1s 2, 2 1s 2. ಇಲ್ಲಿಗ 2 1s 2, ದೆನ್ 2 8s 16. 11ಇಂದ 180 ಕ್ಯಾನ್ಸಲ್ ಆಗಲ್ಲ, ಅಂದರೆ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಹಾಗಾಗಿ ನೋ, ಜಸ್ಟ್ 22 ಡಿಗ್ರಿ ಕೆನ್ ನಾಟ್ ಬಿ ಎ ಎಕ್ಸ್ಟೀರಿಯರ್ ಆ್ಯಂಗಲ್ ಸಿನ್ಸ್ 22 is not a divisor of 360 ಡಿಗ್ರಿ. ಓಕೆನಾ. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದರೆ, ಕ್ಯಾನ್ ಇಟ್ ಬಿ ಆ್ಯನ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗನ್? ಓಕೆ, ಎಕ್ಸ್ಟೀರಿಯರ್ ಆಗಲಿಲ್ಲ, ಓಕೆ ಇಂಟೀರಿಯರ್ ಆದರೂ ಆಗಬಹುದಾ ಅಂತ ಕೇಳಿದ್ದಾರೆ.
ಸೊ ಈಗ 22 ಡಿಗ್ರಿ ಅಂತ ಕೇಳಿದಾರಲ್ವಾ, 180 ಮೈನಸ್ 22 ಮಾಡಿದ್ರೆ ನಮಗೆ ಇಂಟೀರಿಯರ್ ಆ್ಯಂಗಲ್ ಸಿಗುತ್ತೆ. ಸೊ 0 ಅಂದರೆ 10 ಮೈನಸ್ 2 ಈಸ್ 8. ಸೊ ಇಲ್ಲಿಗ 7 ಉಳಿದಿದೆ. 7 ಮೈನಸ್ 2 ಈಸ್ 5 ಆ್ಯಂಡ್ 158 ಡಿಗ್ರಿ ಅಂತ. ಸೊ ಇವಾಗ ಇದು ಇಂಟೀರಿಯರ್ ಆ್ಯಂಗಲ್ ಆಗಿರೋದ್ರಿಂದ ಮತ್ತೆ ಅಗೇನ್ 360 ಡಿವೈಡೆಡ್ ಬೈ 158 ಮಾಡೋಣ. ಸೊ 2 ಇಂದ ಡಿವೈಡ್ ಮಾಡೋಣ. 2 7s are 14, ಇಲ್ಲಿ 1 ಉಳ್ಕೊಂಡಿದೆ. 2 9s are 18 ಆಯಿತು. ಅಗೇನ್ 2 1s are 2, 2 8s are 16, 1 0. ಇಲ್ಲಿ 180 ಡಿವೈಡೆಡ್ ಬೈ 79 ಆಯಿತು. ಇಲ್ಲೂ ಕೂಡ ಫ್ರ್ಯಾಕ್ಷನಲ್ಲಿ ಬರುತ್ತೆ ಅಥವಾ ಡೆಸಿಮಲಲ್ಲಿ ಬರುತ್ತೆ, ಆ ಥರ ಆ್ಯಂಗಲ್ಸು ಎಲ್ಲೂ ಇರೋದಿಲ್ಲ. ಹಾಗಾಗಿ ನೋ, ಸಿನ್ಸ್ 158 ಈಸ್ ನಾಟ್ ಎ divisor of 360 ಡಿಗ್ರಿ. ಸೊ ಈ ಒಂದು 22 ಡಿಗ್ರಿ ಇದ್ದರೆ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಇದ್ರೂ ರೆಗ್ಯುಲರ್ ಪಾಲಿಗನ್ ಆಗಲ್ಲ, ಇಂಟೀರಿಯರ್ ಆ್ಯಂಗಲ್ ಆಗಿದ್ರೂ ರೆಗ್ಯುಲರ್ ಪಾಲಿಗನ್ ಆಗೋದಿಲ್ಲ ಅಂತ. 6th question, first one, what is the minimum interior angle possible for a regular polygon and why? 2 ಸೈಡ್ಸ್ ಇದ್ದರೆ ನಾವು ಪಾಲಿಗನ್ ಅಂತ ಕರೆಯೋಕ್ಕಾಗಲ್ಲ, ಯಾಕೆಂದರೆ ಪಾಲಿಗನ್ ಅಂದರೆ ಕ್ಲೋಸ್ಡ್ ಫಿಗರ್ ವಿಚ್ ಈಸ್ ಮೇಡ್ ಬೈ ಲೈನ್ ಸೆಗ್ಮೆಂಟ್ಸ್ ಅಂತ. ಸೊ 3 ಸೈಡ್ಸನ್ನು ತೊಗೊಂಡ್ರೆ ಟ್ರಯಾಂಗಲ್ ಆಗುತ್ತೆ. ಸೊ ಮಿನಿಮಮ್ ಅಂದರೆ ಟ್ರಯಾಂಗಲ್ ಅಟ್ಲೀಸ್ಟ್ 3 ಸೈಡ್ಸ್ ಇರಬೇಕು, ಓಕೆನಾ. ಸೊ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಎಷ್ಟಿರಬೇಕು? 60 ಡಿಗ್ರಿ ಇರಬೇಕು. 60 60 60. ಸೊ ವಾಟ್ ಈಸ್ ದ ಮಿನಿಮಮ್ ಇಂಟೀರಿಯರ್ ಆ್ಯಂಗಲ್? minimum interior angle possible is equal to 60 degree. Why ಅಂದರೆ ಅಟ್ಲೀಸ್ಟ್ 3 sides should be there in a regular polygon ಅಂತ, ಓಕೆನಾ. ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಎಕ್ಸಸೈಸ್ ಇಂದೆ ವಾಟ್ ಈಸ್ ದ ಮಿನಿಮಮ್ ಎಕ್ಸ್ಟೀರಿಯರ್ ಆ್ಯಂಗಲ್ ಪಾಸಿಬಲ್ ಫಾರ್ ಎ ರೆಗ್ಯುಲರ್ ಪಾಲಿಗನ್ ಅಂತ. ಸೊ ಇಂಟೀರಿಯರ್ ಆ್ಯಂಗಲ್ಲು 60 ಡಿಗ್ರಿ ಆದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ ಅಂತ. ಇವೆರಡು ಲೀನಿಯರ್ ಆಗಿರೋದ್ರಿಂದ 180 ಡಿಗ್ರಿ ಇರಲೇಬೇಕು ಸಮ್ಮು. ಸೊ 180 ಮೈನಸ್ 60 ಅಂದರೆ ಇಲ್ಲಿ 0 ಮೈನಸ್ 0 is 0, 8 ಮೈನಸ್ 6 is 2, 1. ಸೊ ವಾಟ್ ಈಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್? ಮಿನಿಮಮ್ ಎಕ್ಸ್ಟೀರಿಯರ್ ಆ್ಯಂಗಲ್ 120 ಡಿಗ್ರಿ ಇರಲೇಬೇಕು ಅಂತ, ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 3.2. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.